ವಿರಾಟ್ ಕೊಹ್ಲಿ ಅವರು ಏಕದಿನ ಕ್ರಿಕೆಟ್ ಸರಣಿ ಆಡಲು ಆಸ್ಟ್ರೇಲಿಯಾಗೆ ತಲುಪಿದ್ದಾರೆ. ಆದರೆ ಇದಾಗಲೇ ಅವರ ಏಕದಿನ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಹಲವು ಊಹಾಪೋಹಗಳು ಹಬ್ಬಲು ಶುರುವಾಗಿವೆ. ಈ ಬಗ್ಗೆ ಅವರು ಇದೀಗ ಮಾಡಿರುವ ಎಕ್ಸ್ ಪೋಸ್ಟ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮ ಬಗ್ಗೆ ಟೀಕೆ ಮಾಡುತ್ತಿರುವವರಿಗೆ ಅವರು ನೀಡಿರುವ ಒಂದೇ ಒಂದು ವಾಕ್ಯದ ಟ್ವೀಟ್ ಸಮರ್ಥರ ತಿರುಗೇಟು ಎಂದೇ ಬಣ್ಣಿಸಲಾಗಿದೆ. ಸಾಮಾನ್ಯವಾಗಿ ಕೊಹ್ಲಿ ಅವರು ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವುದಿಲ್ಲ. ಹೀಗಾಗಿ ಅವರ ಈ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ವಿರಾಟ್ ಕೊಹ್ಲಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ದ ಓನ್ಲಿ ದ ಟೈಮ್ ಟ್ರೂಲಿ ಫೇಲ್ ಈಸ್ ವೆನ್ ಯು ಡಿಸೈಡೆಡ್ ಟು ಗಿವ್ ಅಪ್. ಇದರ ಅರ್ಥ ನೀವು ಬಿಟ್ಟುಕೊಡಲು ನಿರ್ಧರಿಸಿದಾಗ ಮಾತ್ರ ನಿಜವಾಗಲೂ ಸೋತಿದ್ದೀರಿ ಎಂದು ಬರೆದಿದ್ದಾರೆ. ಅಕ್ಟೋಬರ್ 16ರಂದು ಬೆಳಗ್ಗೆ ಪರ್ತ್ಗೆ ತಲುಪಿದ ತಕ್ಷಣವೇ ಈ ಟ್ವೀಟ್ ಮಾಡಿರುವುದರಿಂದ 2027ರ ವಿಶ್ವಕಪ್ಗೂ ಮುನ್ನ ಅವರ ಏಕದಿನ ವೃತ್ತಿ ಜೀವನದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಈ ಸರಣಿಯಲ್ಲೂ ಅವರ ಪ್ರದರ್ಶನ ಅವರ ಕ್ರಿಕೆಟ್ ಭವಿಷ್ಯದ ದೃಷ್ಟಿಯಿಂದ ನಿರ್ಣಾಯಕ ಆಗಬಹುದು ಎಂದು ಅಭಿಮಾನಿಗಳು ಊಹಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ಏಕದಿನ ಕ್ರಿಕೆಟ್ ಸರಣಿ ಆಡಲು ಆಸ್ಟ್ರೇಲಿಯಾಗೆ ತಲುಪಿದ್ದಾರೆ. ಆದರೆ ಇದಾಗಲೇ ಅವರ ಏಕದಿನ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಹಲವು ಊಹಾಪೋಹಗಳು ಹಬ್ಬಲು ಶುರುವಾಗಿವೆ. ಈ ಬಗ್ಗೆ ಅವರು ಇದೀಗ ಮಾಡಿರುವ ಎಕ್ಸ್ ಪೋಸ್ಟ್ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ತಮ್ಮ ಬಗ್ಗೆ ಟೀಕೆ ಮಾಡುತ್ತಿರುವವರಿಗೆ ಅವರು ನೀಡಿರುವ ಒಂದೇ ಒಂದು ವಾಕ್ಯದ ಟ್ವೀಟ್ ಸಮರ್ಥರ ತಿರುಗೇಟು ಎಂದೇ ಬಣ್ಣಿಸಲಾಗಿದೆ. ಸಾಮಾನ್ಯವಾಗಿ ಕೊಹ್ಲಿ ಅವರು ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳುವುದಿಲ್ಲ. ಹೀಗಾಗಿ ಅವರ ಈ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸಿದೆ. ವಿರಾಟ್ ಕೊಹ್ಲಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ದ ಓನ್ಲಿ ದ ಟೈಮ್ ಟ್ರೂಲಿ ಫೇಲ್ ಈಸ್ ವೆನ್ ಯು ಡಿಸೈಡೆಡ್ ಟು ಗಿವ್ ಅಪ್. ಇದರ ಅರ್ಥ ನೀವು ಬಿಟ್ಟುಕೊಡಲು ನಿರ್ಧರಿಸಿದಾಗ ಮಾತ್ರ ನಿಜವಾಗಲೂ ಸೋತಿದ್ದೀರಿ ಎಂದು ಬರೆದಿದ್ದಾರೆ. ಅಕ್ಟೋಬರ್ 16ರಂದು ಬೆಳಗ್ಗೆ ಪರ್ತ್ಗೆ ತಲುಪಿದ ತಕ್ಷಣವೇ ಈ ಟ್ವೀಟ್ ಮಾಡಿರುವುದರಿಂದ 2027ರ ವಿಶ್ವಕಪ್ಗೂ ಮುನ್ನ ಅವರ ಏಕದಿನ ವೃತ್ತಿ ಜೀವನದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ. ಈ ಸರಣಿಯಲ್ಲೂ ಅವರ ಪ್ರದರ್ಶನ ಅವರ ಕ್ರಿಕೆಟ್ ಭವಿಷ್ಯದ ದೃಷ್ಟಿಯಿಂದ ನಿರ್ಣಾಯಕ ಆಗಬಹುದು ಎಂದು ಅಭಿಮಾನಿಗಳು ಊಹಿಸಿದ್ದಾರೆ.